ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ನನ್ನ ಚಾನಲ್ ಒಳಗೆ ನಾನು ಟೊಮ್ಯಾಟೊ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿರಿ ನಾನು ಎಷ್ಟು ಸಿಂಪಲ್ಲಾಗಿ ಟೊಮೆಟೊ ಸಾರು ಮಾಡ್ತೀನಿ ಅನ್ನೋದು ಈ ವಿಡಿಯೋ ನೋಡಿರಿ. ನಾನು ಉರಿ ಹಚ್ಚಿ ಹಂಚಿಟ್ಟಿನಿ. ಅದ್ರ ಮೇಲೆ ಒಂದು 3 ಟಮಾಟಿ ಹಾಕಿ ಹುರ್ಕೊಳಕತ್ತೀನಿ. ನೋಡಿ ಟಮಾಟಿ ಕಲರ್ ಚೇಂಜ್ ಆಗಲ್ ತನಕ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳತ್ತೀನಿ. ಮತ್ತು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ತಿರುವಾಡ್ದು ಹುರ್ಕೋತೀನಿ. ನೋಡಿರಿ ಇವಾಗ ಹುರ್ಕೊಳತ್ತೀನಿ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲ್ ತನಕ ತಿರುವಾಡ್ಕೊಂಡು ನಾನು ಟಮಾಟಿ ತಕ್ಕೋತೀನಿ. ಇವಾಗ ನೋಡಿರಿ ಇವಾಗ ಟಮಾಟಿ ಹುರ್ಕೊಂಡಿನಿ. ಬರ್ರಿ ಇವಾಗ ನಾನು ಟಮಾಟಿನ ಸ್ವಲ್ಪ ಆರಿಸ್ಕೊಂಡು ಟೊಮೆಟೊ ಸೊಪ್ಪು ಎಲ್ಲ ಬಿಚ್ಕೊಂಡು ನಾನು ಖಾರದ ಕಲ್ಲೊಳಗೆ ಟಮಾಟಿನ ಹರ್ಕೋತೀನಿ. ಇವಾಗ ಸೊಪ್ಪು ಬಿಚ್ಕೊಳಕತ್ತೀನಿ ನಾನು. ನೋಡಿರಿ ಇವಾಗ ಈ ಟಮಾಟಿ ಸೊಪ್ಪು ಬಿಚ್ಕೊಂಡಿನಲ್ಲ ಅದನ್ನು ಈಗ ಕಲ್ಲೊಳಗೆ ಹಾಕಿ ಹರ್ಕೊಳತ್ತೀನಿ. ನೋಡಿರಿ ಈ ಥರ ನಾನು ಜಜ್ಕೊಂಡು ಸಣ್ಣಗೆ ಟಮಾಟಿ ಎಲ್ಲ ಜಜ್ಕೊಂಡು ಅದನ್ನು ನಾನು ಒಂದು ಪ್ಲೇಟಿಗೆ ತಗೋತೀನಿ. ನೋಡಿರಿ ಇವಾಗ ಈ ಥರ ಟಮಾಟೆ ಎಲ್ಲ ಜಜ್ಕೊಳಕತ್ತೀನಿ. ಇದನ್ನು ಸ್ವಲ್ಪ ನೀಟಾಗಿ ಸಣ್ಣಗೆ ಜಜ್ಕೋತೀನಿ. ನಾನು ಜಜ್ಕೊಂಡು ಆದ್ಮ್ಯಾಗ ನಾನೇ ಟಮಾಟಿ ತಗೋತೀನಿ. ನೋಡಿರಿ ನಾನು ಎಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ತೀನಿ ಅನ್ನೋದು ನನ್ನ ವೀಡಿಯೋ ಆಗಿರ್ತಾವೆ. ನನ್ನ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ನೋಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿರಿ. ಬರೀ ನಾನು ಇವಾಗ ಈ ಸಾರು ಮಾಡ್ಲಿಕ್ಕೆ ಪಾಣೆ ಹೊಡಿಲಕ್ಕ ಒಲೆ ಮ್ಯಾಗ ಬೊಗೋಣಿ ಇಟ್ಟೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಲಾತೀನಿ. ಎಣ್ಣೆ ಕಾಯ್ದಿಂತ್ರ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ತಿರುವಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಕೊತ್ತಂಬರಿನ ಒಂದು ಸ್ವಲ್ಪ ತಿರುವಾಡೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಳ್ಳೋಣಂತ. ಮಸಾಲೆ ಖಾರ ಹಾಕ್ಕೊಂಡು ಒಂಚೂರು ತಿರುವಾಡಿ ನಾನು ಅಗಳೆ ಏನು ಟೊಮೆಟೊ ಎಲ್ಲ ಜಜ್ಜಿಟ್ಕೊಂಡು ಇದನ್ನು ಖಾರದ ಕಲ್ಲೊಳಗೆ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಮುಚ್ಚಿದೆ. ಇವಾಗ ಈ ಥರ ಆಗೈತಿ. ಇದಕ್ಕೆ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. ಒಂಚೂರು ಬೆಲ್ಲ ಹಾಕ್ಕೋತೀನಿ ನಾನು ಇವಾಗ. ಯಾಕಂದ್ರೆ ಟಮಾಟಿ ಸಾರು ಹುಳಿ ಇರ್ತೈತಿ, ಹಾಗಾಗಿ ಒಂಚೂರು ಬೆಲ್ಲ ಹಾಕ್ಕೊಂಡಿನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಬರ್ರಿ ಇವಾಗ ಇದು ಒಂದು ಸೈಡ್ ಕುದಿಲಾಕಿಡೋಣ. ಇವಾಗ ಬರ್ರಿ ನಾನು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕಿಟ್ಕೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ಕೊಳತ್ತೀನಿ. ನಾನು ಟಮಾಟಿ ಸಾರಿಗೆ ಸ್ವಲ್ಪ ಕಡ್ಲೆ ಹಿಟ್ಟನ್ನ ನೀರೊಳಗೆ ಕಲಿಸ್ಕೊಂಡು ಹಾಕ್ಕೊಂಡು ಸಾರು ಮಾಡ್ತೀನಿ. ನೋಡಿರಿ ಇವಾಗ ಈ ಥರ ಕಡ್ಲೆ ಹಿಟ್ಟನ್ನು ನೀರೊಳಗೆ ಕಲಿಸ್ಕೊಂಡಿನಿ. ಇವಾಗ ಅದು ಕುದಿಲಾಕತ್ತೈತಲ್ಲ ಟೊಮ್ಯಾಟೊ ಪಾಣೆ ಹೊಡೆದಿದ್ದು ಅದಕ್ಕೆ ಹಾಕಿದೆ. ಅದು ಒಂದು ಸ್ವಲ್ಪ ತಿಳಿನೂ ಆಗಿರಬೇಕು. ಜಾಸ್ತಿ ಗಟ್ಟಿ ಆದರೆ ಸಾರು ಚಲೋ ಆಗೋಲ್ಲ. ನಾನು ಈ ಕ್ವಾಂಟಿಟಿ ಒಳಗೆ ಸಾರು ಮಾಡ್ಕೊಂಡಿನಿ. ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋದು. ಇವಾಗ ಇದಕ್ಕೆ ಕುದಿಲಾಕ ಬಿಟ್ಬಿಡು ನಾವು. ನೋಡಿರಿ ಸ್ವಲ್ಪ ತಿರುವಾಡಿ ಕುದಿಲಾಕ ಬಿಟ್ಟಿದ್ದೆ. ಈ ಥರ ಆಗೈತಿದ್ದು ಫುಲ್. ಇದೆಲ್ಲ ಸಾರು ಈ ಥರ ಹೊಯ್ದಾಡಿಸ್ಕೊಂಡು ನಾನು ಒಂದು ಸ್ವಲ್ಪ ಕೊತ್ತಂಬರಿ ತೆಗೆದಿಟ್ಕೊಂಡಿದ್ದೆ. ಈಗ ಆ ಕೊತ್ತಂಬರಿನ ಇದಕ್ಕೆ ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ಬಿಟ್ಟು ಸಾರು ರೆಡಿ ಆಯ್ತು. ನೋಡಿರಿ ಇವಾಗ ನಾನು ತಕ್ಕೊಳಕತ್ತೀನಿ. ನೋಡಿರಿ ನಾನು ಎಷ್ಟು ಸಿಂಪಲ್ಲಾಗಿ ಮಾಡೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಇಷ್ಟೊತ್ತನ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ.